ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ವೀಕ್ಷಕರೇ, ಗೃಹ ಬಳಕೆಯಲ್ಲಿ ವಿದ್ಯುತ್ ಗ್ರಾಹಕರು ಗಮನ ಹರಿಸಬೇಕಾಗಿರುವಂತಹ ಅಂಶಗಳೇನು, ಸಾರ್ವಜನಿಕ ಸ್ಥಳಗಳಲ್ಲಿ ತಗೊಳ್ಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮಗಳೇನು, ಹಾಗೆ ಕೈಗಾರಿಕಾ ಕ್ಷೇತ್ರದಲ್ಲಿ ವಿದ್ಯುತ್ ಬಳಕೆಯಲ್ಲಿ, ಕಾಮಗಾರಿಕೆಯಲ್ಲಿ ಹಾಗೂ ವಿದ್ಯುತ್ ಉಪಕರಣಗಳ ನಿರ್ವಹಣೆಯಲ್ಲಿ ಯಾವ ರೀತಿಯಾದಂತಹ ಸುರಕ್ಷತಾ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಗೃಹ ಬಳಕೆಯಲ್ಲಿ ವಿದ್ಯುತ್ ಗ್ರಾಹಕರು ಗಮನಿಸಲೇಬೇಕಾದ ಅಂಶಗಳು. ವಿದ್ಯುತ್ ಅವಘಡಗಳನ್ನು ತಪ್ಪಿಸಲು ಸುರಕ್ಷತಾ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಎಷ್ಟೇ ಚಿಕ್ಕದಿರಲಿ ಎಲ್ಲ ವಿದ್ಯುತ್ ಕಾಮಗಾರಿಗಳನ್ನು ಪರಿಣಿತರಿಂದಲೇ ನಿರ್ವಹಿಸಬೇಕು. ಭಾರತೀಯ ಗುಣಮಟ್ಟ ಸಂಸ್ಥೆ ISI ಪ್ರಮಾಣೀಕೃತ ವಿದ್ಯುತ್ ಉಪಕರಣಗಳನ್ನೇ ಬಳಸಬೇಕು. ವಿದ್ಯುತ್ ಸ್ಥಾವರದಲ್ಲಿ ಪರಿಣಾಮಕಾರಿ ಭೂಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಿಸಿ ನಿರ್ವಹಿಸಬೇಕು. ಜೀವರಕ್ಷಕ RCDಗಳನ್ನು ಬಳಸಿ ವಿದ್ಯುತ್ ಸೋರಿಕೆಯಿಂದ ಉಂಟಾಗುವ ಅಪಾಯ ತಪ್ಪಿಸಬೇಕು. ಭಾರೀ ವಿದ್ಯುತ್ ಪರಿಕರಗಳಾದ ರೆಫ್ರಿಜರೇಟರ್, ಮಿಕ್ಸರ್, ಗೀಸರ್, ವಾಷಿಂಗ್ ಮಿಷಿನ್ ಮುಂತಾದವುಗಳಿಗೆ 3 ಪಿನ್ ಪ್ಲಗ್ ಸಾಕೆಟ್ಸ್ಗಳಿರುವ ಪ್ರತ್ಯೇಕ ಸ್ವಿಚ್ ನಿಯಂತ್ರಣದಿಂದಲೇ ವಿದ್ಯುತ್ ಸರಬರಾಜು ಕಲ್ಪಿಸಬೇಕು. 3ನೇ ಪಿನ್ಗೆ ಭೂಸಂಪರ್ಕ ಕಲ್ಪಿಸುವುದನ್ನು ಮರೆಯಬಾರದು. ವಿದ್ಯುತ್ ಸ್ವಿಚ್ ಹಾಗೂ ಸಾಕೆಟ್ಗಳನ್ನು ಮಕ್ಕಳ ಕೈಗೆ ಎಟುಕದಂತೆ ಅಳವಡಿಸಬೇಕು. ಒದ್ದೆಯಾದ ಕೈಗಳಿಂದ ವಿದ್ಯುತ್ ಸ್ವಿಚ್ಗಳನ್ನು ಮುಟ್ಟಲೇಬಾರದು. ವಿದ್ಯುತ್ ಪ್ಲಗ್ ಅನ್ನು ಸಾಕೆಟ್ನಲ್ಲಿ ಅಳವಡಿಸುವ ಅಥವಾ ತೆಗೆಯುವ ಮುಂಚೆ ಸ್ವಿಚ್ ಅನ್ನು ಆಫ್ ಮಾಡಬೇಕು. ಬಳಸದೇ ಇರುವ ಸಾಕೆಟ್ಗಳಿಗೆ ಡಮ್ಮಿ ಸುರಕ್ಷಾ ಕವಚ ಅಳವಡಿಸಬೇಕು. ಒಡೆದ ಅಥವಾ ಕೃಶವಾಗಿರುವ ವಿದ್ಯುತ್ ಸ್ವಿಚ್ ಹಾಗೂ ಸಾಕೆಟ್ಗಳು ಕಂಡುಬಂದರೆ ಬದಲಾಯಿಸಬೇಕು. ಗೃಹ ಬಳಕೆಯಲ್ಲಿ ವಿದ್ಯುತ್ ಗ್ರಾಹಕರು ಅನುಸರಿಸಬಾರದ ಅಂಶಗಳು. ಅತಿಯಾದ ವಿಶ್ವಾಸದಿಂದ ವಿದ್ಯುತ್ ಕಾಮಗಾರಿಗಳನ್ನು ಸ್ವತಃ ನಿರ್ವಹಿಸಬಾರದು. ನಿಯಂತ್ರಣ ಸ್ವಿಚ್ ಅನ್ನು ಆಫ್ ಮಾಡದೆ ಫ್ಯೂಸ್ ಔಟ್ ಆಗಿರುವ ಬಲ್ಬ್ಗಳನ್ನು ಬದಲಾಯಿಸಬಾರದು. ವಿದ್ಯುತ್ ಮಂಡಲದ ಮೇಲೆ ಹೆಚ್ಚು ಭಾರ ಹಾಕಬಾರದು. ಸಾರ್ವಜನಿಕರಿಗೆ ವಿದ್ಯುತ್ ಸುರಕ್ಷಿತ ಮಾರ್ಗಸೂಚಿಗಳು. ಸಾರ್ವಜನಿಕರಿಗೆ ವಿದ್ಯುತ್ ಬಳಕೆಯಲ್ಲಿ ಜಾಗೃತಿ ಇದ್ದರೆ ಅಪಾಯಗಳಿಂದ ಮುಕ್ತಿ ದೊರಕಲಿದೆ. ತುಂಡಾಗಿ ನೆಲ, ಮರದ ಮೇಲೆ ಬಿದ್ದಿರುವ ಅಥವಾ ಜೋತು ಬಿದ್ದಿರುವ ವಿದ್ಯುತ್ ತಂತಿಗಳು ಕಂಡುಬಂದಲ್ಲಿ ಅದನ್ನು ಸ್ಥಳಾಂತರಿಸುವ ಪ್ರಯತ್ನ ಮಾಡಬಾರದು. ತಂತಿಯಿಂದ ಕನಿಷ್ಠ 10 ಮೀಟರ್ ಅಂತರ ಕಾಯ್ದುಕೊಳ್ಳಬೇಕು. ಕೂಡಲೇ ಸ್ಥಳೀಯ ವಿದ್ಯುತ್ ಸರಬರಾಜುದಾರರ ಕಚೇರಿಗೆ ವಿಷಯ ತಿಳಿಸಬೇಕು. ವಿದ್ಯುತ್ ಮಾರ್ಗವನ್ನು ಹೊತ್ತ ಕಂಬಗಳಿಗೆ ಜಾನುವಾರುಗಳನ್ನು ಕಟ್ಟಬಾರದು. ಜಾತ್ರಾ ಮಹೋತ್ಸವದಲ್ಲಿ ರಥಗಳನ್ನು ಬೀದಿಯಲ್ಲಿ ಸಾಗಿಸುವ ಮುಂಚಿತವಾಗಿ ಸ್ಥಳೀಯ ವಿದ್ಯುತ್ ಸರಬರಾಜುದಾರರ ಸಹಾಯ ಪಡೆದುಕೊಳ್ಳಬೇಕು. ವಿದ್ಯುತ್ ಮಾರ್ಗದ ಕಂಬಗಳನ್ನು ಜಾಹೀರಾತು ಫಲಕ, ಕಾರ್ಯಕ್ರಮದ ಪೆಂಡಾಲ್ಗಳಿಗೆ ಆಧಾರವನ್ನಾಗಿ ಬಳಸಬಾರದು. ವಿದ್ಯುತ್ ಮಾರ್ಗದ ಸಮೀಪದಲ್ಲಿ ಕಟ್ಟಡವನ್ನು ಖಾಯಂ ಅಥವಾ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಬಾರದು. ವಿದ್ಯುತ್ ಮಾರ್ಗದ ಸಮೀಪ ಬೆಳೆಯಲಾಗಿದ್ದ ಮರಗಳಲ್ಲಿ ಫಲಗಳನ್ನು ಕೀಳುವ ಮುಂಚೆ ಸ್ಥಳೀಯ ವಿದ್ಯುತ್ ಸರಬರಾಜುದಾರರ ಗಮನಕ್ಕೆ ವಿಷಯ ತಿಳಿಸಿ ಅವರ ಸಲಹೆಯ ಮೇರೆಗೆ ವಿದ್ಯುತ್ ಮಾರ್ಗವನ್ನು ಸ್ಥಗಿತಗೊಳಿಸಿ ಮುಂದುವರಿಯಬೇಕು. ಇಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸಿಂದ ಎಷ್ಟೋ ಜೀವಗಳು ಬಲಿಯಾಗ್ತಿದೆ. ಸಾಮಾನ್ಯವಾಗಿ ನಾವು ನೋಡಿದಂಥ ಇನ್ಸಿಡೆಂಟ್ಗಳಲ್ಲಿ ಮುಖ್ಯವಾಗಿ ಕೆಲವೊಂದು ಕಡೆಯಂಥ ರೈತರು ಅಲ್ಯೂಮಿನಿಯಂ ದೋಟಿನ ಮಾರ್ಗದ ಹತ್ರ ತಗೊಂಡೋಗ್ತಾರೆ. 11 kV ಮಾರ್ಗಕ್ಕೆ ತಾಗಿದ ತಕ್ಷಣ ಇಲೆಕ್ಟ್ರಿಕ್ಯೂಷನ್ ಆಗಿ ಅಲ್ಲೇ ತಮ್ಮ ಪ್ರಾಣವನ್ನು ಬಿಡ್ತಾ ಇದ್ದಾರೆ. ಹಾಗೆ ಹಲವಾರು ಕಡೆ ಪ್ರಾಣಿಗಳು ವಿದ್ಯುತ್ ಕಡೆ ಹೋಗದಿದ್ದಂಗೆ ನಾವು ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕಾಗತ್ತೆ. ವಿದ್ಯುತ್ ಪರಿವರ್ತಕ ಕೇಂದ್ರದ ಸುತ್ತ ಅಳವಡಿಸಿರುವ ಸುರಕ್ಷತಾ ಬೇಲಿಯನ್ನು ಹತ್ತಬಾರದು. ಶಾಲೆಗೆ ಸಾಗುವ ದಾರಿಯಲ್ಲಿ ಮತ್ತು ಶಾಲೆಯ ಆವರಣದಲ್ಲಿ ಅಳವಡಿಸಲಾಗುವ ಡಿಸ್ಟ್ರಿಬ್ಯೂಷನ್ ಬೋರ್ಡ್, ಬೀದಿ ದೀಪದ ಕಂಟ್ರೋಲ್ ಬಾಕ್ಸ್ ಸದಾ ಮುಚ್ಚಿರುವಂತೆ ನೋಡಿಕೊಳ್ಳಬೇಕು. ಕೈಗಾರಿಕಾ ಗ್ರಾಹಕರಿಗೆ ವಿದ್ಯುತ್ ಸುರಕ್ಷಿತ ಮಾರ್ಗಸೂಚಿಗಳು. ವಿದ್ಯುತ್ ಕಾಮಗಾರಿಗಳನ್ನು ಸರ್ಕಾರದಿಂದ ಮಾನ್ಯತೆ ಪಡೆದ ಗುತ್ತಿಗೆದಾರರಿಂದಲೇ ನಿರ್ವಹಿಸಬೇಕು. ಸುರಕ್ಷತೆಗೆ ಮೊದಲನೇ ಆದ್ಯತೆ. ನಾನು ಫೆನ್ಸಿಂಗ್ ಬಗ್ಗೆ, ಟ್ರಾನ್ಸ್ಫಾರ್ಮರ್ ಆ್ಯಡ್ ಫೆನ್ಸಿಂಗ್ ಬಗ್ಗೆ ಏಕೆ ಮಾಡಿರ್ತೀವಿ, ಅದರಿಂದ ಸೇಫ್ಟಿ ಉಪಯೋಗಗಳು ಏನೇನು ಅದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ.
ಫೆನ್ಸಿಂಗ್ ಹಾಕಿರೋದು ಕೆಲವೊಂದು ಟೈಮ್ ಏನಾಗುತ್ತೆ, ಅರ್ಥಿಂಗ್ ಮಿಸ್ ಮಾಡಿಬಿಟ್ಟಿರ್ತೀವಿ ಫೆನ್ಸಿಂಗಿಗೆ. ಅದು ಬಹುಮುಖ್ಯ ಸೇಫ್ಟಿಯಲ್ಲಿ. ಯಾಕೆ ಅಂದರೆ ಕೆಲವೊಂದು ಟೈಮು ಬರಿಗೈಯಲ್ಲಿ ಬಂದ್ಬಿಟ್ಟು ನಾವು ಫೆನ್ಸ್ನ ಮುಟ್ಬಿಡ್ಬೋದು. ಹಾಗಾಗಿ ಅದರ ಉದ್ದೇಶದಿಂದ ಫೆನ್ಸಿಂಗಿಗೆ ಅರ್ಥಿಂಗ್ ಕೊಟ್ಟಿರ್ತೀವಿ ವಿತ್ ದ ಸೇಫ್ ಡಿಸ್ಟೆನ್ಸ್. ಈ 40 mm ಜಲ್ಲಿ ಏನಕ್ಕಿದೆ ಟ್ರಾನ್ಸ್ಫಾರ್ಮರ್ ಆ್ಯಡಲ್ಲಿ ಅಂತ? 40 mm ಜಲ್ಲಿ ಏನಕ್ಕೆ ಹಾಕಿರ್ತೀವಿ ಅಂದರೆ ಸ್ಟೆಪ್ ಟಚ್ ಮತ್ತು ಸ್ಟೆಪ್ ಇನ್ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಪಾಸ್ ಆಗುತ್ತೆ. ಅದನ್ನು ಹೇಗೆ ತಡೆ ಹಿಡಿಬೋದು ಅಂದರೆ ಈ 40 mm ಜಲ್ಲಿ ನಾವು ಹಾಕಿರೋದ್ರಿಂದ ಆ ನಿಧಾನಕ್ಕೆ ಸ್ಟೆಪ್ಗಳನ್ನ ಇಡೋ ಕಾರಣದಿಂದ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು, ಎಲಿಮಿನೇಟ್ ಮಾಡ್ಬೋದು. ಅದೊಂದು ಉದ್ದೇಶ. ಇನ್ನೊಂದು, ನಾವು ಕೆಲವೊಂದೆಲ್ಲ ಬೋರ್ಡಿಂಗ್ ಹಾಕಿರ್ತೀವಿ ಅರ್ತ್ ಬಿಟ್ಟು. ಅದ್ರ ಉದ್ದೇಶ ಏನು ಅಂದರೆ ವಿಸಿಬಲ್ ಆಗಲಿ, ಆ ಅರ್ಥಿಂಗ್ ರೆಸಿಸ್ಟೆನ್ಸು ಮತ್ತು ಅರ್ಥಿಂಗ್ ಎಷ್ಟಿದೆ, ಆ ಕೆಪಾಸಿಟಿ ಏನಿದೆ ಅದನ್ನು ನೋಡಿಕೊಂಡು ನಾವು ಅದರ ಪರಿವೀಕ್ಷಣೆ ಮಾಡಿಬಿಟ್ಟು ಅದ್ರ ಬಗ್ಗೆ ಅಪಾಯದ ರೀತಿನ ತಿಳ್ಕೊಳ್ಳಿ ಅಂತ. ನಾವು ನೋಡ್ಬೋದು ಅಲ್ಲಿ ಕ್ರಿಸ್ಟಲ್ಸ್ ಇರುತ್ತೆ. ಪ್ರಿವೆಂಟಿವ್ ಮೆಡಿಸಿನ್ ಟೈಮಿಗೆ ಯಾರಿಗೇ ಆಗಲಿ ಬೇಗ ಗೊತ್ತಾಗಲಿ ಅಂತ, ಬೈ ಮಿಸ್ಟೇಕ್ ಆಗಿ ಕೂಡ ಮರ್ತೋಬಾರ್ದು ಅಂತ ಆ ವಿಸಿಬಲ್ ಕ್ರಿಸ್ಟಲ್ಲು ಬ್ಲೂ ಕಲರಲ್ಲಿರುತ್ತೆ. ಅದು ಕೂಡ ಪಿಂಕ್ ಕಲರಿಗೆ ಕನ್ವರ್ಟ್ ಆಗೋಕ್ಕಿಂತ ಮುಂಚೆನೇ ಅದನ್ನು ಚೇಂಜ್ ಮಾಡಬೇಕು. ವಿದ್ಯುತ್ ಸ್ವಿಚ್ ಬೋರ್ಡ್ ಅಥವಾ ಪ್ಯಾನೆಲ್ ಮುಂಭಾಗದಲ್ಲಿ ವಿದ್ಯುತ್ ಶ್ರೇಣಿಯ ರಬ್ಬರ್ ಮ್ಯಾಟ್ ಅನ್ನು ಅಳವಡಿಸಿರಬೇಕು. ಇಲ್ಲಿ ನಾವು ಆಪ್ರೇಟ್ ಮಾಡುವಾಗ ಗ್ಲೌಸ್ ಇಟ್ಕೊಂಡೇ ಆಪ್ರೇಟ್ ಮಾಡಬೇಕು. ಲೋಟೋ ಮಾಡಿ ಕೆಲಸ ಸ್ಟಾರ್ಟ್ ಮಾಡಬೇಕು. ಮತ್ತು ನಮ್ಮದು ನಾವು ಆಪ್ರೇಟ್ ಮಾಡೋದಕ್ಕೆ ಮುಂಚೆ ನಮ್ಮ ಕಡೆ ಲೈಸೆನ್ಸು CAEGಯಿಂದ ಇದೆ. ಇದು ಈ ಸಬ್ಸ್ಟೇಷನ್ ನಾವು CAEG ನಾರ್ಮ್ಸ್ ಪ್ರಕಾರ ನಾವು ಇದನ್ನು ಮೇಂಟೆನೆನ್ಸ್ ಮಾಡ್ತೀವಿ ಪ್ರತಿ ವರ್ಷ. ಇದರಲ್ಲಿ ರಿಲೇಗಳು, ಇದ್ರದ್ದು ಸೇಫ್ಟಿ ಏನೇನಿದೆಯೋ ಅದಕ್ಕೆ ಸೇಫ್ಟಿ ಟ್ರಾನ್ಸ್ಫಾರ್ಮರ್ಗೆ ಮತ್ತು ಬ್ರೇಕರ್ಸ್ಗೆ, ಫೀಡರ್ಸ್ಗೆ, ಇದಕ್ಕೆಲ್ಲ ಬ್ರೇಕರ್ ಎಲ್ಲದಕ್ಕೂ ನಾವು ಕ್ಯಾಲಿಬ್ರೇಷನ್ ಮಾಡಿ ನಾವು ಸರ್ಟಿಫಿಕೇಟ್ ಆಥರೈಸ್ಡ್ ಇವ್ರ ಡೀಲರಿಂದ ತಗೊಂಡು ಇಟ್ಕೊಂಡಿರ್ತೀವಿ. ಕಾಮಗಾರಿ ಕೆಲಸ ನಡೆಯುತ್ತಿದೆ ಎಂಬ ನಾಮಫಲಕವನ್ನು ಪ್ಯಾನೆಲ್ ಬೋರ್ಡ್ನಲ್ಲಿ ಪ್ರದರ್ಶಿಸಿದ ನಂತರ ಕಾಮಗಾರಿ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು. ವಿದ್ಯುತ್ ಮಂಡಲಗಳು ನಿರ್ಜೀವವಾಗಿದೆ ಎಂದು ಖಾತ್ರಿಪಡಿಸಿಕೊಳ್ಳುವವರೆಗೆ ಎಲ್ಲಾ ಮಂಡಲಗಳು ಚೇತನದಲ್ಲಿವೆ ಎಂದು ಪರಿಗಣಿಸಬೇಕು. ವಿದ್ಯುತ್ ಚೇತನವಿರುವ ಪ್ಯಾನೆಲ್ ಅಥವಾ ಮಂಡಲದಲ್ಲಿ ಕೆಲಸ ನಿರ್ವಹಿಸುವ ಮುಂಚಿತವಾಗಿ ಅದನ್ನು ನಿಶ್ಚೇತನಗೊಳಿಸಿದ ನಂತರ ಸೂಕ್ತ ಸಾಮರ್ಥ್ಯದ ರಬ್ಬರ್ ಕೈಚೀಲ, ಬೂಟುಗಳನ್ನು ಧರಿಸಿಕೊಂಡು ನಿರೋಧಕ ಕವಚವಿರುವ ಸಲಕರಣೆಗಳನ್ನು ಬಳಸಿ ಕೆಲಸ ನಿರ್ವಹಿಸಬೇಕು. ನಿಯಮಿತವಾಗಿ ವಿದ್ಯುತ್ ಸ್ಥಾವರಗಳನ್ನು ಪರಿಶೀಲನೆಗೆ ಒಳಪಡಿಸಿ ಸುಸ್ಥಿತಿಯಲ್ಲಿ ನಿರ್ವಹಿಸುವಂತೆ ನೋಡಿಕೊಳ್ಳಬೇಕು. ಪ್ರತಿ ವರ್ಷದಂತೆ ಈ ವರ್ಷ ಸಹ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಆಫೀಸಿಂದ ಒಂದು ಅಬ್ಸರ್ವೇಷನ್ ಲೆಟರ್ ಕಳಿಸಿದ್ದಾರೆ. ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಲ್ಲ ವಿದ್ಯುತ್ ಉಪಕರಣಗಳನ್ನು ಕ್ಯಾಲಿಬ್ರೇಷನ್ನು ಮತ್ತು ಮೇಂಟೆನೆನ್ಸ್ ಮಾಡಿ ಅವರಿಗೆ ಒಂದು ರಿಪೋರ್ಟ್ ಕೊಡಬೇಕಾಗಿದೆ. ಪ್ರತಿ ವಾರ್ಷಿಕದಂತೆ ಮೇಂಟೆನೆನ್ಸ್ ಕಾರ್ಯವನ್ನು ನಾವು ಮಾಡ್ತಾ ಇರಬೇಕು. ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಯಾವುದೇ ರೀತಿಯ ವಿದ್ಯುತ್ ಅಪಾಯಗಳು ಸಂಭವಿಸೋದಿಲ್ಲ. ಪ್ರತಿ ವರ್ಷ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಅದರದ್ದು ಮೈಕ್ರೋಲೇಜಿ ರಿಲೇ ಇರೋದ್ರಿಂದ ಅದರದ್ದು ಪ್ರೊಟೆಕ್ಷನ್ ಡಿವೈಸಸ್ಸು ವರ್ಕ್ ಆಗುತ್ತಾ ಇಲ್ಲ ಅಂತ ಗೊತ್ತಾಗುತ್ತದೆ. ಅಕಸ್ಮಾತ್ ಅದನ್ನು ನಾವು ಕ್ಯಾಲಿಬ್ರೇಷನ್ ಮಾಡದೇ ಇದ್ದರೆ ಏನಾಗುತ್ತೆ ಅಂದರೆ ನಮಗೆ ಅದು ಗೊತ್ತೇ ಆಗೋದಿಲ್ಲ. ಏನಾದರೂ ಫಾಲ್ಟ್ ಬಂದು ಯಾವುದೋ ಅರ್ತ್ ಫಾಲ್ಟ್ ಬಂದು ಟ್ರಿಪ್ ಆಗೋದಿಲ್ಲ. ಸೊ ಪ್ರತಿ ವರ್ಷ ಮಾಡೋದ್ರಿಂದ ಏನಾಗುತ್ತೆ, ಇದು ಇಷ್ಟು ವ್ಯಾಲ್ಯೂಗೆ ಇಷ್ಟು ಟ್ರಿಪ್ ಆಗುತ್ತೆ ಅಂತೇಳಿ ಮೈಕ್ರೋಲೇಜಿಕ್ ರಿಲೇಯಲ್ಲಿ ಸೆಟ್ ಮಾಡಿರ್ತಾರೆ. ಅದನ್ನು ಅವ್ರು ಏನಾಗುತ್ತೆ ಪ್ರತಿ ವರ್ಷ ಪರಿಶೀಲಿಸಿ ಅದನ್ನು ನಾವು ವಿದ್ಯುತ್ ಇಲಾಖೆಗೆ ನಾವು ಈ ಸರ್ಟಿಫಿಕೇಟನ್ನು ಯಾರು ಮಾಡಿದರು, ಏನು ಮಾಡಿದರು ಅಂತೇಳಿ ನಾವು ಕೊಡಬೇಕಾಗುತ್ತೆ. ಅದನ್ನು ಎಷ್ಟಕ್ಕೆ ಮಾಡಿದರು, ಯಾವಾಗ ಮಾಡಿದರು ಅಂತೇಳಿ ಪ್ರತಿ ವರ್ಷ ಡ್ಯೂ ಡೇಟು ಯಾವ ಮಾಡಿದರು ಅಂತೇಳಿ ನಾವು ಪರಿಶೀಲಿಸ್ತಾ ಇರಬೇಕು. ಡೀಸೆಲ್ ಜನ್ರೇಟರ್ಸು 10 kW ಆ್ಯಂಡ್ ಅಬೋವ್ ಇನ್ಸ್ಟಾಲ್ ಮಾಡೋರು ಎಲ್ಲ ಕಸ್ಟಮರ್ಸು ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯಿಂದ ಅನುಮತಿಯನ್ನು ಪಡೆಯಬೇಕಾಗುತ್ತದೆ. ಅದನ್ನು ಜನ್ರೇಟರ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸನ್ನು ಪಾಲಿಸಬೇಕಾಗುತ್ತದೆ. ಸೇಫ್ಟಿ ಪ್ರಿಕಾಷನ್ಸ್ ಏನು ಪಾಲಿಸಬೇಕಂದ್ರೆ, ನೀವು ಚೇಂಜ್ ಓವರ್ ಸ್ವಿಚ್ಚನ್ನು 4 ಪೋಲೇ ಯೂಸ್ ಮಾಡಬೇಕಾಗುತ್ತದೆ. ಯಾಕಂದರೆ ರಿವರ್ಸ್ ಪವರ್ ಆಗಿ ನೀವು ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತದೆ. ಮತ್ತು ಅರ್ಥಿಂಗನ್ನು ಎಫೆಕ್ಟಿವ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತದೆ. 2 ನ್ಯೂಟ್ರಲ್ಗೆ 2 ಬಾಡಿಗೆ ಇನ್ಸ್ಟಾಲ್ ಮಾಡಬೇಕು. ಪ್ಲಸ್ ಅದನ್ನು ಪಿರಿಯಾಡಿಕಲ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಪರ್ಮಿಸಬಲ್ ಲಿಮಿಟ್ಸ್ಗಿಂತ ಹೊರಗಿದ್ದರೆ ಅದನ್ನು ರೀಕಂಡೀಷನ್ ಮಾಡಿಸ್ಬೇಕಾಗುತ್ತದೆ.
ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಬಳಕೆ ಅನ್ನೋದು ಗಣನೀಯವಾಗಿ ಇಂಡಸ್ಟ್ರಿ ಸೆಕ್ಟರ್ಲಾಗುತ್ತೆ, ನೆಕ್ಸ್ಟ್ ವಾಣಿಜ್ಯ ಬಳಕೆಗಾಗುತ್ತೆ, ಗೃಹ ಬಳಕೆಗಾಗುತ್ತೆ. ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಿನ ಬಳಕೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೂಡ ಆಗುತ್ತೆ. ಅದು ಎಲ್ಲಿ ಅಂದರೆ ಕೃಷಿ ನೀರಾವರಿ ಪಂಪ್ ಸೆಟ್ಟಲ್ಲಿ. ಸೊ ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಸುರಕ್ಷತೆಗೆ ಹೆಚ್ಚಿನ ಅರಿವು ಮೂಡಿಸಬೇಕು ಮತ್ತು ಜಾಗೃತಿ ಮೂಡಿಸಬೇಕು. ಕೃಷಿ ನೀರಾವರಿ ಪಂಪ್ ಸೆಟ್ಟನ್ನು ಅಳವಡಿಸಿದಂಥ ಸಂದರ್ಭದಲ್ಲಿ ಅದಕ್ಕೆ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳುವಾಗ ಏನೇನು ಕ್ರಮಗಳನ್ನ ಅನುಸರಿಸಬೇಕು. ಮೊದಲನೇದು, ಹತ್ತಿರದ ಒಂದು LT ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಿಂದ ವಿದ್ಯುತ್ ಸಂಪರ್ಕ ಪಡೆಯುವಾಗ ಓವರ್ ಹೆಡ್ ಸರ್ವಿಸ್ ಮೇನ್ಸ್ ತೊಗೊಳ್ಳುವಾಗ ವಿದ್ಯುತ್ ವಾಹಕಗಳನ್ನು ರೀಲ್ ಇನ್ಸುಲೇಟರ್ಸು, ಮೆಸೆಂಜರ್ ತಂತಿ ಮತ್ತು ಬ್ರೇಕ್ ಇನ್ಸುಲೇಟರ್ಗಳನ್ನು ಬಳಸಿ ಹಾಫ್ ಪೋಲ್ಗಳನ್ನು ಬಳಕೆ ಮಾಡಿಕೊಂಡು ವಿದ್ಯುತ್ ಸ್ಥಾವರದ ಬಳಿ ಟರ್ಮಿನೇಟ್ ಮಾಡಿ ಸುರಕ್ಷಿತವಾಗಿ ಅಳವಡಿಕೆ ಮಾಡ್ಕೋಬೇಕು. ನಿಯರೆಸ್ಟ್ LT ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಿಂದ UG ಕೇಬಲ್ನ ಬಳಕೆ ಮಾಡಿಕೊಂಡು ವಿದ್ಯುತ್ ಸಂಪರ್ಕವನ್ನು ಬಳಕೆ ಮಾಡ್ಕೋಬೇಕು. ಸಂಬಂಧಪಟ್ಟಂಗೆ ಅದಕ್ಕೆ ವಿದ್ಯುತ್ ಸ್ಥಾವರದಲ್ಲಿ ಏನಾದ್ರು ಉಂಟಾಗ್ತಕ್ಕಂತಹ ದುರಸ್ತಿ ಕಾರ್ಯ ಇರ್ಬೋದು, ಅಡಿಷನಲ್ ಮಾಡಿಫಿಕೇಷನ್ಸ್ ಇರ್ಬೋದು, ಇದನ್ನು ರೈತರೇ ನಿರ್ವಹಿಸದಲೇ ಮಾನ್ಯತೆ ಪಡೆದಿರ್ತಕ್ಕಂಥ ಗುತ್ತಿಗೆದಾರಿಂದಲೇ ನಿರ್ವಹಿಸಬೇಕಾಗುತ್ತೆ. ಮಳೆಗಾಲ ಬರುತ್ತೆ, ಬೇಸಿಗೆಗಾಲ ಇರುತ್ತೆ, ಕೆಲವೊಂದು ಸರಿ ಬೇರೆ ಬೇರೆ ಕಾಲಗಳಲ್ಲಿ ನೀವು ಮೋಟರನ್ನು ಆನ್ ಮಾಡೋ ಸಮಯ ಹೋದಾಗ ಯಾವತ್ತೂ ಕೂಡ ಬರಿಗಾಲಲ್ಲಿ ನಿಂತು ವಿದ್ಯುತ್ ಸ್ಥಾವರದ ಪ್ಯಾನಲ್ಗಳನ್ನ ಮುಟ್ಟಬಾರದು. ಯಾಕೆ ಅಂದರೆ ಯಾವ ಸಮಯದಲ್ಲಿ ಬೇಕಾದರೂ ಕೂಡ ನೀರಾವರಿ ಪಂಪ್ ಸೆಟ್ನ ಲೋಹದ ಭಾಗದಲ್ಲಿ ವಿದ್ಯುತ್ ಹರಿತಿರುತ್ತೆ, ಅದನ್ನು ಕಣ್ಣಿಗೆ ಕಾಣಿಸಲ್ಲ. ಸೊ ಹಾಗಾಗಿ ಬರಿಗಾಲ ನಿಂತು ವಿದ್ಯುತ್ ಸ್ಥಾವರದ ಪ್ಯಾನಲ್ಗಳನ್ನು ಮುಟ್ಟದೇ ಬಾರದು. ಸೊ ಇದನ್ನು ರೈತರು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಂಡು ನಿರ್ವಹಣೆ ಮಾಡಬೇಕಾಗುತ್ತೆ. ವಿದ್ಯುತ್ ಸರಬರಾಜುದಾರರ ಕೆಲಸಗಾರರ ವಿದ್ಯುತ್ ಸುರಕ್ಷತೆಯ 10 ತತ್ವಗಳು. ಇನ್ ಕೇಸ್ ಕರೆಂಟ್ ಹೋಯಿತು, ಇಲ್ಲ ಜಂಪ್ ಕಟ್ ಆಯಿತು, ಇಲ್ಲ ವೈರ್ ಸ್ನ್ಯಾಪ್ ಆಯಿತು, ಇಲ್ಲ ಮರ ಲೈನ್ ಮೇಲೆ ಹಾಗೆ ಒಂದು ನಾನ್ ಫ್ಯಾಟಲ್ ಆಗಲಿ ಆಗೋ ಒಂದು ಚಾನ್ಸಸ್ ಇದ್ದಾಗ ನಮಗೆ ಅದೇ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಗ್ರಾಹಕರನ್ನೇ ನಾವು ನೆಚ್ಚಿಕೊಂಡಿರ್ತಕ್ಕಂಥ ಒಂದು ಗ್ರಾಹಕರು ಅಥವಾ ನಮ್ಮ ಸಿಬ್ಬಂದಿಯವರು ಇಮಿಡಿಯೇಟಾಗಿ ನಮಗೆ ದೂರವಾಣಿ ಮುಖಾಂತರ ಹತ್ತಿರದ ಒಂದು ಬೆಸ್ಕಾಂ ಕಚೇರಿಗಾಗಲಿ ಅಥವಾ ನಮ್ಮ ಒಂದು ಅಸಿಸ್ಟೆಂಟ್ ಇಂಜಿನಿಯರ್ ನಂಬರ್ಗಾಗಲಿ ಅಥವಾ 191 ನಮ್ಮ ಒಂದು ಹೆಡ್ ಆಫೀಸಲ್ಲಿ ದೂರವಾಣಿ ಸಂಭಾಷಣೆಯಿಂದ ಅಲ್ಲಿಂದ ನಮಗೆ ಒಂದು ದೂರವಾಣಿ ಪ್ರಕ್ರಿಯೆ ನಮಗೆ ತಲುಪಿದಾಗ ಅಥವಾ ನಮಗೆ ಮುಂಚಿತವಾಗಿಯೂ ಸಹ ತಲುಪಿದಾಗ ನಾವು ಎಚ್ಚರಗೊಂಡು ಇಮಿಡಿಯೇಟಾಗಿ ನಾವೊಂದು ಆ ಪರ್ಟಿಕ್ಯುಲರ್ ಪ್ಲೇಸ್ಗೆ ಯಾವ ಒಂದು ವಿದ್ಯುತ್ ಮಾರ್ಗ ಬರ್ತಾ ಇದೆ 11 kV ಅಥವಾ ಸೆಕೆಂಡ್ರಿನ ಒಂದು ಕನ್ಫರ್ಮ್ ಮಾಡಿಕೊಂಡು ಇಮಿಡಿಯೇಟಾಗಿ ನಾವು ಆಪರೇಟರ್ಗೆ ಫೋನ್ ಮಾಡಿಬಿಟ್ಟು ದೂರವಾಣಿ ಮುಖಾಂತರ ಮೊದಲನೇದಾಗಿ ವಿದ್ಯುತ್ ಕಡಿತಗೊಳಿಸುತ್ತೇವೆ. ನಾವು ಬೆಳಗ್ಗೆ ಬಂದ ತಕ್ಷಣ ಕಚೇರಿಯಲ್ಲಿ ಮೊದಲನೇದಾಗಿ ಹಾಜರಾತಿಯನ್ನು ಪಡ್ಕೊಂಡು ಎಲ್ಲ ನೌಕರರ ಹಾಜರಾತಿಯನ್ನು ಪಡೆದ ನಂತರ ಅವರು ಸಮವಸ್ತ್ರವನ್ನು ಹಾಕಿದಾರಾ, ಸೇಫ್ಟಿ ಸಾಮಗ್ರಿಗಳನ್ನು ಹೊಂದಿದಾರಾ, ಈ ಸೇಫ್ಟಿ ಬೆಲ್ಟ್ ಆಗಲಿ, ಸೇಫ್ಟಿ ಗ್ಲೌಸ್ ಆಗಲಿ, ಹೆಲ್ಮೆಟ್ ಮತ್ತು ಶೂಸ್ನೆಲ್ಲ ಧರಿಸಿದಾರ ಚೆಕ್ ಮಾಡ್ತೀವಿ. ಅದರಲ್ಲಿ ಮತ್ತೆ ಇನ್ನೊಂದು ವಿಶೇಷ ಏನಂದರೆ ಇತ್ತೀಚೆಗೆ ನಮ್ಮ ಸಂಸ್ಥೆಯಿಂದ 11 kV ಡಿಟೆಕ್ಟರ್ ಅಂತ ಒಂದು ಕೊಟ್ಟಿದ್ದಾರೆ. ಅದನ್ನು ಪ್ರತಿಯೊಬ್ಬರು ಧರಿಸ್ಕೊಳ್ಳೇಬೇಕು ಅಂತ ನಾವು ಎಲ್ಲರಿಗೂ ಹೇಳಿದ್ದೀವಿ. ಹಾಗೆ ಧರಿಸಿದಾರ ಅಂತ ಕೂಡ ನಾವು ಚೆಕ್ ಮಾಡ್ತೀವಿ. ಅದು ಏನಂದರೆ ನಾವು ಲೈನ್ ಹತ್ರ ಹೋದ ತಕ್ಷಣ ಅದರಲ್ಲಿ ಏನಾದರೂ ಕರೆಂಟ್ ಇದ್ದರೆ ಆ ಸೇಫ್ಟಿ ಡಿಟೆಕ್ಟರು ತಕ್ಷಣ ಬೀಪ್ ಸೌಂಡ್ನ ಮಾಡುತ್ತೆ. ಅದರಿಂದನೇ ಅವನಿಗೆ ತಕ್ಷಣ ಗೊತ್ತಾಗುತ್ತೆ ಆ ಲೈನಲ್ಲಿ ಕರೆಂಟ್ ಇದೆ, ನಾನು ಈಗ ತಕ್ಷಣ ಇದನ್ನು ನಾವು ಕೆಲಸ ಮಾಡಬಾರ್ದು, ನಾನು ಸೇಫ್ಟಿ ಮಾಡ್ಕೋಬೇಕು ಅಂತ ಮೊದಲನೇ ಇದು. ಈ ಎಲ್ಲ ಇದನ್ನು ನಾವು ಚೆಕ್ ಮಾಡ್ದಲ್ದೇ ಪ್ರತಿದಿನ ಅವರಿಗೆ ಸೇಫ್ಟಿಯಾಗಿ ಹೇಗಿರಬೇಕು ಅನ್ನೋ ಅವೇರ್ನೆಸ್ ಕೂಡ ನಾವು ಮೂಡಿಸ್ತೀವಿ. ವಿದ್ಯುತ್ ಸರಬರಾಜುದಾರರು ವಿದ್ಯುತ್ ಪರಿವೀಕ್ಷಣಾಲಯದ ತತ್ವಗಳನ್ನು ಪರಿಪಾಲಿಸಿ ವಿದ್ಯುತ್ ಸುರಕ್ಷತೆಯಲ್ಲಿ ಮಾದರಿಯಾಗಬೇಕು. ವಿದ್ಯುತ್ ಸುರಕ್ಷತಾ ಮಾರ್ಗಸೂಚಿಗಳನ್ನು ಪಾಲಿಸಿ ಜೀವವನ್ನು ಕಾಪಾಡಬೇಕು. ಎಚ್ಚರಿಕೆಯಿಂದ ವಿದ್ಯುತ್ ಸರಬರಾಜು ಮಾಡಿದರೆ ಸುರಕ್ಷಿತ ಜೀವನಕ್ಕೆ ನಾಂದಿಯಾಗಲಿದೆ. ವಿದ್ಯುತ್ ಜೊತೆ ಆಟ ಬೇಡ, ಸುರಕ್ಷತೆಯೇ ಮೊದಲ ಹೆಜ್ಜೆಯಾಗಲಿ. ಲಿಫ್ಟ್, ಎಸ್ಕಲೇಟರ್ ಮತ್ತು ಪ್ಯಾಸೆಂಜರ್ ಕನ್ವೇಯರ್ ಸುರಕ್ಷತೆಯ ಬಗ್ಗೆ ಪಾಲಿಸಬೇಕಾದ ಕ್ರಮಗಳು. ಇಂದಿನ ಆಧುನಿಕ ಜೀವನ ಪದ್ಧತಿಯಲ್ಲಿ 3-4 ಅಂತಸ್ತಿನ ಮನೆಗಳಲ್ಲೂ ಸಹ ಲಿಫ್ಟ್ ಅಳವಡಿಸುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಲಿಫ್ಟ್ ಎನ್ನುವುದು ಎಲ್ಲಾ ಕಟ್ಟಡಗಳಲ್ಲಿ ಜನರನ್ನು ಅಥವಾ ಸಾಮಗ್ರಿಗಳನ್ನು ಸುಲಭವಾಗಿ ಸಾಗಿಸಲು ಮತ್ತು ಹಿರಿಯರು, ವೃದ್ಧರು, ಅಂಗವಿಕಲರು, ಮಕ್ಕಳ ಮೆಚ್ಚಿನ ಯಾಂತ್ರಿಕ ಸಾಧನವಾಗಿ ದೈನಂದಿನ ಜೀವನದ ಭಾಗವಾಗಿದೆ. ಕರ್ನಾಟಕ ಲಿಫ್ಟ್, ಎಸ್ಕಲೇಟರ್ ಮತ್ತು ಪ್ಯಾಸೆಂಜರ್ ಕನ್ವೇಯರ್ ಕಾಯ್ದೆ 2012 ಮತ್ತು ನಿಯಮಗಳು 2015ರ ಪ್ರಕಾರ ಎಲ್ಲ ಗ್ರಾಹಕರು ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯಿಂದ ಅನುಮೋದಿತ ಲಿಫ್ಟ್ ಕಂಪನಿಯಿಂದ ಮಾತ್ರ ಲಿಫ್ಟ್ ಅಳವಡಿಸಿಕೊಳ್ಳಲು ವಿನಂತಿಸಲಾಗಿದೆ. ನಕಲಿ ಲಿಫ್ಟ್ ಕಂಪನಿಗಳ ಹಾವಳಿ ತಡೆಗಟ್ಟಲು ಮತ್ತು ಜನರ ಸುರಕ್ಷತೆಗಾಗಿ ಲಿಫ್ಟ್ ಅಳವಡಿಸುವ ಮುನ್ನ ಲಿಫ್ಟ್ ಚಾಲನೆ ಪರವಾನಗಿ ಪಡೆಯುವುದು ಕಡ್ಡಾಯವೆಂಬ ನಿಯಮವಿರುತ್ತದೆ.
ಆದರೂ ಸಹ ಅದೆಷ್ಟೋ ಗ್ರಾಹಕರು ಕಡಿಮೆ ಗುಣಮಟ್ಟದ ಲಿಫ್ಟ್ ಹಾಕಿಸಿಕೊಂಡು ಪರಿತಪಿಸುವುದು ಹಾಗೂ ಲಿಫ್ಟ್ ಅಪಘಾತದಿಂದ ಪ್ರಾಣ ಕಳೆದುಕೊಂಡ ಪ್ರಕರಣಗಳು ಕಣ್ಣ ಮುಂದೆ ಬಂದು ನಿಲ್ಲುತ್ತದೆ. ಲಿಫ್ಟ್ಗಳನ್ನು ಬಳಸಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ನಾವು ಗಮನದಲ್ಲಿಟ್ಕೋಬೇಕು. ಹರಿಬರಿಯಲ್ಲಿ ಲಿಫ್ಟನ್ನು ಹತ್ತಕ್ಕೆ ಹೋಗಬಾರ್ದು. ಕೆಲವೊಂದು ಸಲ ಡೋರ್ ಸೇಫ್ಟಿ ಫೇಲ್ ಆಗಿದ್ದರೆ ಡೋರ್ ಓಪನ್ ಆಗುತ್ತೆ, ಲಿಫ್ಟ್ ಕಾರ್ ಬಂದಿರಲ್ಲ, ನಾವು ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕಂಪ್ಲೀಟ್ ಡೋರ್ ಓಪನ್ ಆಗಿ ನಾವು ಕಾರು ಒಳಗಡೆ ಲೈಟ್ ಕಂಡ್ಮೇಲೆ ಮಾತ್ರ ನಾವು ಒಳಗಡೆ ಹೋಗಬೇಕು. ಒಂದನೇದು. ಎರಡನೇದು, ಯೂಶ್ವಲಿ ಲಿಫ್ಟಲ್ಲಿ ನಾವು ಮೂವ್ ಆಗುವಾಗ ಸಪ್ಲೈ ಅಥವಾ ಎಲೆಕ್ಟ್ರಿಸಿಟಿ ಫೇಲ್ ಆಗುತ್ತೆ. ಫೇಲ್ ಆದ ತಕ್ಷಣ ನಾವು ಪ್ಯಾನಿಕ್ಗೆ ಒಳಗೆ ಪಡಬಾರ್ದು. ಎಲ್ಲ ಲಿಫ್ಟ್ಗಳಲ್ಲೂ ನಾವು ARD ಅಂತ ಇರುತ್ತೆ, ಆಟೋ ರೆಸ್ಕ್ಯೂ ಡಿವೈಸ್ ಅಂತ. ಸೊ ಅದು ಏನು ಮಾಡುತ್ತೆ ಅಂದರೆ ಸಪ್ಲೈ ಹೋದ ತಕ್ಷಣ ಬ್ಯಾಟ್ರಿ ಮೇಲೆ ಆಪ್ರೇಟ್ ಆಗಿ ಇಮಿಡಿಯೇಟ್ ನಿಯರೆಸ್ಟ್ ಫ್ಲೋರಿಗೆ ಬಂದು ಡೋರ್ ಓಪನ್ ಆಗಿ ಇರುತ್ತೆ. ಸೊ ಆರಾಮಾಗಿ ನಾವು ಹೊರಗಡೆ ಬರ್ಬೋದು. ಇನ್ ಕೇಸ್ ಅದು ಆಗಲಿಲ್ಲ ಅಂದರೆ ಒಳಗಡೆ ಬೆಲ್ ಇರುತ್ತೆ, ಕ್ಯಾಮ್ರಾಗಳು ಅಳವಡಿಸಿರ್ತಾರೆ, ಫೋನ್ ಇರುತ್ತೆ. ಆ ಫೋನನ್ನು ಡೈಲ್ ಮಾಡಿದ ತಕ್ಷಣ ಸಂಬಂಧಪಟ್ಟ ಇವರಿಗೆ ಹೋಗುತ್ತೆ, ಅವ್ರು ಬಂದು ನಿಮಗೆ ರೆಸ್ಕ್ಯೂ ಮಾಡ್ತಾರೆ. ಸೊ ಲಿಫ್ಟಲ್ಲಿ ಹಂಗಾದಾಗ ಪ್ಯಾನಿಕ್ ಆಗಬಾರ್ದು. ಇನ್ನೊಂದು ಪ್ರಮುಖವಾದ ವಿಷಯ ಅಂದರೆ ಚಿಕ್ಕ ಮಕ್ಕಳು, ಆಮೇಲೆ ತುಂಬ ಏಜ್ ಆದವರಾಗಲಿ, ಸೀನಿಯರ್ ಸಿಟಿಜನ್ಸ್ಗೆ ಅವರೊಬ್ಬರಿಗೆ ಲಿಫ್ಟಲ್ಲಿ ಹೋಗೋಕ್ಕೆ ಅಲೋ ಮಾಡಬೇಡಿ. ಆದಷ್ಟು ಜೊತೆಗಿದ್ದು ಹಿರಿಯರು ಜೊತೆಗಿದ್ದು ಮಕ್ಕಳಿಗೆ ಮತ್ತು ತುಂಬ ವಯಸ್ಸಾದವರಿಗೆ ಅಕಂಪನಿ ಮಾಡಬೇಕು. ಇಲ್ಲಾಂದರೆ ಮಕ್ಕಳು ಮತ್ತು ಹಿರಿಯರು ಪ್ಯಾನಿಕ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ದುರ್ಘಟನೆಗಳು ಸಂಭವಿಸ್ತವೆ. ಲಿಫ್ಟ್ ಬಳಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು. ಲಿಫ್ಟ್ನಲ್ಲಿರುವ ಸಾಮರ್ಥ್ಯದ ಮಿತಿಗಿಂತ ಹೆಚ್ಚು ಜನ ಅಥವಾ ತೂಕವನ್ನು ಒಯ್ಯಬಾರದು. ಓವರ್ಲೋಡ್ ಮಾಡಬಾರದು. ಭೂಕಂಪ, ಬೆಂಕಿ ಅವಘಡಗಳ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ ಯಾವತ್ತೂ ಲಿಫ್ಟ್ ಬಳಸಬೇಡಿ. ಮಕ್ಕಳು ಲಿಫ್ಟ್ ಅನ್ನು ಪ್ರವೇಶಿಸುವಾಗ ದೊಡ್ಡವರು ಜೊತೆಯಲ್ಲಿ ಇದ್ದು ಮಕ್ಕಳ ಸುರಕ್ಷತೆಯ ಬಗ್ಗೆ ಗಮನ ಹರಿಸಬೇಕು. ಲಿಫ್ಟ್ನಲ್ಲಿ ಸಿಲುಕಿಕೊಂಡರೆ ಏನು ಮಾಡಬೇಕು? ಆತಂಕಕ್ಕೆ ಒಳಗಾಗಬೇಡಿ. ಗಾಬರಿಯಾಗದೆ ಶಾಂತವಾಗಿರಿ. ಲಿಫ್ಟ್ನಲ್ಲಿರುವ ಎಮರ್ಜೆನ್ಸಿ ಅಲಾರಾಂ ಬಟನ್ ಒತ್ತಿ. ಸಹಾಯಕ್ಕೆ ಕರೆ ಮಾಡಿ. ಲಿಫ್ಟ್ನಲ್ಲಿರುವ ಇಂಟರ್ಕಾಮ್ ಅಥವಾ ನಿಮ್ಮ ಮೊಬೈಲ್ ಫೋನ್ ಮೂಲಕ ಸೆಕ್ಯೂರಿಟಿ ಗಾರ್ಡ್ ಅಥವಾ ನಿರ್ವಾಹಕರಿಗೆ ತಕ್ಷಣ ಮಾಹಿತಿ ನೀಡಿ. ಬಾಗಿಲು ಬಲವಂತವಾಗಿ ತೆರೆಯಬೇಡಿ. ತಜ್ಞರ ಸಹಾಯಕ್ಕಾಗಿ ಕಾಯಿರಿ. ಸುರಕ್ಷಿತ ವಿದ್ಯುತ್, ಸುರಕ್ಷಿತ ಜೀವನ. ನಿರ್ಲಕ್ಷ್ಯ ಬೇಡ, ಸುರಕ್ಷತೆ ಬೇಕು. ಎಚ್ಚರಿಕೆಯಿಂದ ವಿದ್ಯುತ್ ಬಳಸಿ, ಅಪಘಾತಗಳಿಂದ ದೂರವಿರಿ ಎಂದು ವಿದ್ಯುತ್ ಪರಿವೀಕ್ಷಣಾಲಯ ಸರ್ವರಿಗೂ ಮನವಿ ಮಾಡುತ್ತದೆ. ವೀಕ್ಷಕರೇ, ಸುರಕ್ಷಿತ ವಿದ್ಯುತ್ ಬಳಕೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಅವಘಡಗಳನ್ನು ತಪ್ಪಿಸಿ ಸುರಕ್ಷಿತ ಸಮಾಜ ನಿರ್ಮಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತೆ. ಹೀಗಾಗಿ ಇವತ್ತು ನಾವು ಮುಂಜಾಗ್ರತೆಯನ್ನು ವಹಿಸಿದ್ರೆ ನಾಳೆ ಸುರಕ್ಷಿತವಾಗಿರ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ. ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಮೂಲಕ ರಾಷ್ಟ್ರಾದ್ಯಂತವಾಗಿ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ಎಲ್ಲರೂ ಮಾಡ್ತಾಯಿದ್ದೀವಿ. ಸುರಕ್ಷತೆಯೇ ಜೀವರಕ್ಷಕ. ನಾವೆಲ್ಲರೂ ಕೂಡ ವಿದ್ಯುತ್ ಸರಬರಾಜು ವಿಷಯದಲ್ಲಿ ಸುರಕ್ಷತೆಯಾಗಿ ಇರೋಣ ಮತ್ತು ನಮ್ಮ ಜೊತೆಗೆ ಜನಸಾಮಾನ್ಯರು ಕೂಡ ಸುರಕ್ಷತೆಯಿಂದ ಕೆಲಸ ಮಾಡಲಿಕ್ಕೆ ನಾವು ಅವರಿಗೆ ಅರಿವು ಮೂಡಿಸೋಣ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ಸಮಯದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಸುರಕ್ಷತೆಯ ಶುಭಾಶಯವನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ನಾವೆಲ್ಲರೂ ವಿದ್ಯುತ್ ಅವಘಡದಿಂದ ದೂರ ಇರೋಣ, ಮುಂಜಾಗ್ರತೆಯನ್ನು ವಹಿಸೋಣ, ಸುರಕ್ಷತೆಯನ್ನು ಕಾಪಾಡೋಣ. ವಿದ್ಯುತ್ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಬನ್ನಿ, ವಿದ್ಯುತ್ ಸುರಕ್ಷತೆಯ ಜೊತೆ ಕೈಜೋಡಿಸಿ ನಾವೆಲ್ಲರೂ ಒಟ್ಟಾಗಿ ವಿದ್ಯುತ್ ಅವಘಡ ಮುಕ್ತ ರಾಜ್ಯವನ್ನು ನಿರ್ಮಿಸೋಣ. ವಿದ್ಯುತ್ತು ನಾನು, ವಿದ್ಯುತ್ತು ನಾನು, ಮಿತ್ರನು ನಾನು, ಶತ್ರುನು ನಾನು. ವಿದ್ಯುತ್ತು ನಾನು, ವಿದ್ಯುತ್ತು ನಾನು, ಮಿತ್ರನು ನಾನು, ಶತ್ರುನು ನಾನು. ಹೋದ ಜೀವ ಮರಳಿ ಬರುವುದೇನೋ, ಮರೆಯಬೇಡ ತಪ್ಪಿನಿಂದ ಜೀವ ನರಳಿದೆಯೋ. ದುಗುಡಬೇಡ ಪ್ರಾಣ ಬೆಲೆಯಾರಿಯೋ ಮನುಜ, ಕೇಳು ಮನುಜ, ಜೀವಕ್ಕೂ ಮೇಲ್ಯಾವುದೋ, ಜೀವಕ್ಕೂ ಮೇಲ್ಯಾವುದೋ.
ಬೆಳಗಲ್ಲಿ ಇರುವ ಮಿತ್ರನು, ನಾನು ನೋಡೋ ಸೇಫ್ಟಿ ಮರೆತರೆ ನಾನೇ ಶತ್ರುನು. ನಿಮಗೆ ಕೇಡು ಎಲ್ಲರೂ ಉತ್ತಮರೇ ಓ ಮನುಜ, ಕೇಳು ಮನುಜ, ಜೀವಕ್ಕೂ ಮೇಲ್ಯಾವುದೋ, ಜೀವಕ್ಕೂ ಮೇಲ್ಯಾವುದೋ. ವಿದ್ಯುತ್ತು ನಾನು, ವಿದ್ಯುತ್ತು ನಾನು, ಮಿತ್ರನು ನಾನು, ಶತ್ರುನು ನಾನು. ಕೆಲಸ ಮಾಡುವ ಜಾಗವೇ ಇರಲಿ, ನಿಮ್ಮ ಪ್ರೀತಿಯ ವಾಸ ಮಾಡುವ ಮನೆಯೇ ಆಗಿರಲಿ, ನನಗೆ ಏನು ನಿಮ್ಮ ಸೇಫ್ಟಿ ನಿಮ್ಮದೇ ಆಗಿರಲಿ. ಕೇಳು ಮನುಜ, ಜೀವಕ್ಕೂ ಮೇಲ್ಯಾವುದೋ, ಜೀವಕ್ಕೂ ಮೇಲ್ಯಾವುದೋ. ವಿದ್ಯುತ್ತು ನಾನು, ವಿದ್ಯುತ್ತು ನಾನು, ಮಿತ್ರನು ನಾನು, ಶತ್ರುನು ನಾನು. ಸೇಫ್ಟಿ ಪರಿಕರಗಳನ್ನು ಮರೆಯದಿರಿ, ನಿಮ್ಮ ಎಲ್ಲ ಸೇಫ್ಟಿ ನಿಯಮಗಳನ್ನು ತೊರೆಯದಿರಿ. ಬದುಕೆ ಎಲ್ಲ ನಿಮ್ಮ ಸೇಫ್ಟಿ ನಿಮ್ಮದೇ ಆಗಿರಲಿ. ಕೇಳು ಮನುಜ, ಜೀವಕ್ಕೂ ಮೇಲ್ಯಾ